ಸ್ನೇಹಿತರೆ ನಮಸ್ಕಾರ. ದಶಕಗಳ ನಿರೀಕ್ಷೆಯ ನಂತರ ಬೆಂಗಳೂರು ಮತ್ತು ಮುಂಬೈ ನಡುವೆ ಮೀಸಲಾದ ಸೂಪರ್ ಫಾಸ್ಟ್ ರೈಲು ಸಂಪರ್ಕ ಕಲ್ಪಿಸಲು ಸಜ್ಜಾಗಿದೆ. ಹೌದು, ಬೆಂಗಳೂರು ಹಾಗೂ ಮುಂಬೈ ನಡುವೆ ಸಂಚರಿಸುವವರಿಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ. ಕಳೆದ 30 ವರ್ಷಗಳ ಬಳಿಕ ಬೆಂಗಳೂರು ಮುಂಬೈ ನಡುವೆ ಹೊಸ ಸೂಪರ್ ಫಾಸ್ಟ್ ರೈಲು ಸೇವೆ ಘೋಷಣೆಯಾಗಿದ್ದು, ಈ ಬಗ್ಗೆ ತೇಜಸ್ವಿ ಸೂರ್ಯ ಸಂತಸ ವ್ಯಕ್ತಪಡಿಸಿ ಎಕ್ಸ್ನಲ್ಲಿ ಈ ಕುರಿತು ಮಾಹಿತಿ ನೀಡಿದ್ದಾರೆ. ಸಂಸದರಾದ ಬಳಿಕ ತೇಜಸ್ವಿ ಸೂರ್ಯ ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಹಲವು ಬಾರಿ ಮನವಿ ಕೂಡ ಸಲ್ಲಿಸಿದರು. ಕೊನೆಗೂ ಆ ಬೇಡಿಕೆ ಈಡೇರಿದ್ದು ಬೆಂಗಳೂರು ಮುಂಬೈ ನಡುವೆ ಹೊಸ ಸೂಪರ್ ಫಾಸ್ಟ್ ರೈಲು ಸದ್ಯದಲ್ಲೇ ಆರಂಭವಾಗಲಿದೆ. ಇನ್ನು ಈ ಕುರಿತು ಅಶ್ವಿನಿ ವೈಷ್ಣವ್ 2 ಮಹಾನಗರಗಳನ್ನು ಸಂಪರ್ಕಿಸುವ ಇಂತಹ ಸೇವೆಯನ್ನ ರೈಲ್ವೆ ಇಲಾಖೆ ಶೀಘ್ರದಲ್ಲೇ ಪರಿಚಯಿಸಲಿದೆ ಅಂತ ಘೋಷಿಸಿದ್ದಾರೆ. ಈ ಘೋಷಣೆ ಬೆನ್ನಲ್ಲೇ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಅವರು ಎಕ್ಸ್ ಖಾತೆಯಲ್ಲಿ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದು, ಕೇಂದ್ರ ಸಚಿವರು ನಾವು ಬೆಂಗಳೂರು ಮತ್ತು ಮುಂಬೈನಂತಹ ದೊಡ್ಡ ನಗರಗಳ ಸಾಮರ್ಥ್ಯವನ್ನು ಹೆಚ್ಚಿಸುತ್ತಿದ್ದೇವೆ. 2 ಸ್ಥಳಗಳಲ್ಲಿ ಕೆಲಸವು ತುಂಬಾ ಚೆನ್ನಾಗಿ ಮುಂದುವರೆದಿದೆ. ಶೀಘ್ರದಲ್ಲೇ ನಾವು ಬೆಂಗಳೂರು ಮತ್ತು ಮುಂಬೈ ನಡುವೆ ಸೂಪರ್ ಫಾಸ್ಟ್ ರೈಲನ್ನು ಪ್ರಾರಂಭಿಸುತ್ತೇವೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನು 40 ವರ್ಷಗಳಿಗೂ ಹೆಚ್ಚು ಕಾಲ ಉದ್ಯಾನ್ ಎಕ್ಸ್ಪ್ರೆಸ್ 2 ನಗರಗಳ ನಡುವಿನ ಪ್ರಾಥಮಿಕ ರೈಲು ಸಂಪರ್ಕವಾಗಿತ್ತು. ಆದಾಗ್ಯೂ 1983ರಲ್ಲಿ ಸಿದ್ಧವಾಗಿರುವಂತೆ ಈ ರೈಲು ನಿಧಾನಗತಿಯಲ್ಲಿ ಹಳಿಗಳಲ್ಲಿ ಚಲಿಸ್ತಾ ಇರುತ್ತೆ. 1139 ಕಿಲೋಮೀಟರ್ ದೂರವನ್ನ ಬಹು ನಿಲ್ದಾಣಗಳೊಂದಿಗೆ ಕ್ರಮಿಸಲಿಕ್ಕೆ ಇದು 24 ಗಂಟೆಗಳಿಗಿಂತ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ. ಹೀಗಾಗಿ ಈ ಮಾರ್ಗದಲ್ಲಿ ಸಂಚರಿಸುವ ಪ್ರಯಾಣಿಕರು 2 ನಗರಗಳ ನಡುವೆ ಸೂಪರ್ ಫಾಸ್ಟ್ ಸಂಪರ್ಕದ ಕೊರತೆಯ ಬಗ್ಗೆ ಬಹಳ ಹಿಂದಿನಿಂದಲೂ ಕೂಡ ಹತಾಶೆಯನ್ನ ವ್ಯಕ್ತಪಡಿಸಿದ್ರು. ಅಲ್ಲದೆ ಆಗಾಗ ಪರ್ಯಾಯವಾಗಿ ದುಬಾರಿ ವಿಮಾನಗಳು ಅಥವಾ ಬಸ್ಗಳನ್ನ ಆಶ್ರಯಿಸುತ್ತಿದ್ರು. ಹೀಗಾಗಿ ಈ ಒಂದು ಹೊಸ ಸೂಪರ್ ಫಾಸ್ಟ್ ರೈಲು ಸಂಪರ್ಕದ ಘೋಷಣೆ ಪ್ರಯಾಣಿಕರಿಗೆ ಹರ್ಷ ಮೂಡುವಂತೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹಾಗಾದ್ರೆ ಏನಿದು ಸೂಪರ್ ಫಾಸ್ಟ್ ರೈಲು? ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಈ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ಬೆಂಗಳೂರು ಮತ್ತು ಮುಂಬೈ ಜನರಿಗೆ ನನ್ನಲ್ಲಿ ಒಂದು ಒಳ್ಳೆಯ ಸುದ್ದಿ ಇದೆ. ಕಳೆದ 30 ವರ್ಷಗಳಿಂದ ನಮ್ಮ 2 ಮಹಾನಗರಗಳನ್ನ ಉದ್ಯಾನ್ ಎಕ್ಸ್ಪ್ರೆಸ್ ಎಂಬ ಒಂದೇ ಒಂದು ಸೂಪರ್ ಫಾಸ್ಟ್ ರೈಲು ಮೂಲಕ ಸಂಪರ್ಕಿಸಲಾಗ್ತಿತ್ತು. ಆ ರೈಲು ತಲುಪಲು 24 ಗಂಟೆಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಳ್ತಿತ್ತು. ಇದರಿಂದಾಗಿ ಹೆಚ್ಚಿನ ಜನರು ಅನಿವಾರ್ಯವಾಗಿ ಬಸ್ ಅಥವಾ ವಿಮಾನಗಳನ್ನು ಬಳಸಬೇಕಿತ್ತು. ಇದರಿಂದ ಪ್ರಯಾಣ ದುಬಾರಿ ಮಾತ್ರವಲ್ಲದೆ ಅನಾನುಕೂಲಕರವಾಗಿತ್ತು. ಹೀಗಾಗಿ ಹೆಚ್ಚಿನ ರೈಲು ಸೇವೆಗಳನ್ನು ಪ್ರಾರಂಭಿಸಲು 2 ನಗರಗಳ ಜನರಿಂದ ಹಲವು ವರ್ಷಗಳಿಂದ ಬೇಡಿಕೆ ಇತ್ತು. ಕಳೆದ 4 ವರ್ಷಗಳಲ್ಲಿ ನಾನು ಸಂಸತ್ತಿನಲ್ಲಿ PSC ಸಭೆಗಳಲ್ಲಿ ರೈಲ್ವೆ ಮಂಡಳಿ ಅಧ್ಯಕ್ಷರೊಂದಿಗೆ ಮತ್ತು ರೈಲ್ವೆ ಸಚಿವರೊಂದಿಗೆ ಈ ವಿಷಯವನ್ನ ಹಲವಾರು ಬಾರಿ ಚರ್ಚೆ ಮಾಡಿದ್ದೆ. ಬೆಂಗಳೂರು ಮತ್ತು ಮುಂಬೈನಂತಹ ಪ್ರಮುಖ ಆರ್ಥಿಕ ಕೇಂದ್ರಗಳು ಬಹಳ ಹಿಂದಿನಿಂದಲೂ ಒಂದಕ್ಕಿಂತ ಹೆಚ್ಚು ನೇರ ಸೂಪರ್ ಫಾಸ್ಟ್ ರೈಲುಗಳನ್ನು ಹೊಂದಿಲ್ಲ ಅನ್ನೋದು ನಿಜಕ್ಕೂ ಕೂಡ ಅಚ್ಚರಿ ಪಡ್ತಕ್ಕಂಥ ವಿಷಯ. ಹೀಗಾಗಿ ಸೂಪರ್ ಫಾಸ್ಟ್ ರೈಲುಗಳು ಮತ್ತು ತಂತ್ರಜ್ಞಾನದ ಯುಗದಲ್ಲಿ ಉದ್ಯಾನ್ ಎಕ್ಸ್ಪ್ರೆಸ್ ನಿಧಾನಗತಿಯಲ್ಲಿ ಹಳಿಯಲ್ಲಿ ಚಲಿಸುತ್ತದೆ. ಹೀಗಾಗಿ STOI ಪ್ರಯಾಣಿಕರ ಕಷ್ಟಗಳು ಬಹಳ ಹೇಳತೀರದಂತಾಗಿತ್ತು. ಹೀಗಾಗಿ ರೈಲ್ವೆ ಅಧಿಕಾರಿಗಳ ಪ್ರಕಾರ ರೈಲು ಮುಂಬೈನಿಂದ ಬೆಂಗಳೂರಿಗೆ 32 ನಿಲ್ದಾಣಗಳೊಂದಿಗೆ ಪ್ರಯಾಣವನ್ನು ಪೂರ್ಣಗೊಳಿಸಲು 21 ಗಂಟೆ 50 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಸರಾಸರಿ 52.1 ಕಿಲೋಮೀಟರ್ ಗಂಟೆ ಹಿಂದಿರುಗುವ ಪ್ರಯಾಣದಲ್ಲಿ 31 ನಿಲ್ದಾಣಗಳೊಂದಿಗೆ 23 ಗಂಟೆ 35 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಅಂತ ಹೇಳಲಾಗ್ತಿತ್ತು. ಇನ್ನು ಕಳೆದ 3 ದಶಕಗಳಿಂದ ಬೆಂಗಳೂರು ಮತ್ತು ಮುಂಬೈ ನಡುವೆ ಉದ್ಯಾನ್ ಎಕ್ಸ್ಪ್ರೆಸ್ ಎಂಬ ಒಂದೇ ಒಂದು ಪ್ರಮುಖ ರೈಲು ಸಂಪರ್ಕ ಹೊಂದಿದೆ. ಇದು ಹೆಚ್ಚಿನ ಜನರು ಬಸ್ಗಳು ಅಥವಾ ವಿಮಾನಗಳನ್ನು ಆಯ್ಕೆ ಮಾಡುವಂತೆ ಮಾಡಿತ್ತು. ಪ್ರಯಾಣ ದುಬಾರಿ ಮತ್ತು ಅನಾನುಕೂಲಕರವಾಗಿತ್ತು. ಆದರೂ ಕೂಡ ಅನಿವಾರ್ಯವಾಗಿ ಬಸ್ ಅಥವಾ ವಿಮಾನವನ್ನೇ ಅವಲಂಬಿಸಬೇಕಾಗಿತ್ತು. ಇನ್ನು ಕಳೆದ ಕೆಲವು ವರ್ಷಗಳಿಂದ ಸಂಸತ್ನಲ್ಲಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಮತ್ತು ರೈಲ್ವೆ ಮಂಡಳಿಯಲ್ಲಿ ಈ ವಿಷಯವನ್ನ ಸಂಸದ ತೇಜಸ್ವಿ ಸೂರ್ಯ ಪ್ರಸ್ತಾಪಿಸಿದ್ರು. ಜೊತೆಗೆ ಬೆಂಗಳೂರು ಮುಂಬೈ ನಗರಗಳ ನಡುವೆ ವೇಗದ ರೈಲು ಸೇವೆಗಳನ್ನು ಕೋರಿದ್ರು. ಆದರೆ ಹೊಸ ರೈಲುಗಳನ್ನು ಪರಿಚಯಿಸುವ ಕುರಿತು ಕೇಂದ್ರದಿಂದಲೇ ಮಾಹಿತಿಗಳು ಲಭ್ಯ ಆಗಬೇಕಿತ್ತು. ಇನ್ನು ಮಾರ್ಗ ನಿಲುಗಡೆ ಅಥವಾ ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗಿದೆಯಾ ಇಲ್ವಾ ಅನ್ನೋದು ಅನುಮೋದನೆಯ ನಂತರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಲಭ್ಯವಾಗುತ್ತೆ. ಬಟ್ ಈ ರೈಲುಗಳು ಗಂಟೆಗೆ ಸರಾಸರಿ 55 ಕಿಲೋಮೀಟರ್ ವೇಗದಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳಲಾಗ್ತಾ ಇದ್ದು,
ನಿಲುಗಡೆಗಳ ಸಂಖ್ಯೆಯಂತಹ ಅಂಶಗಳು ಒಟ್ಟು ಪ್ರಯಾಣದ ಸಮಯದ ಮೇಲೆ ಗಮನಾರ್ಹವಾಗಿ ಪರಿಣಾಮವನ್ನು ಬೀರುತ್ತೆ. ಸೊ ಪ್ರತಿ ನಿಲ್ದಾಣವು ಸರಿಸುಮಾರು 7-8 ನಿಮಿಷಗಳನ್ನು ಒಳಗೊಂಡಿರುತ್ತೆ. ಹೀಗಾಗಿ ಈ ಒಂದು ವಿಚಾರದ ಕುರಿತು ರೈಲ್ವೆ ಇಲಾಖೆಯಿಂದ ಅಧಿಸೂಚನೆ ಬಂದ ನಂತರ ಎಷ್ಟು ನಿಮಿಷಗಳಲ್ಲಿ ಅಥವಾ ಎಷ್ಟು ಗಂಟೆಗಳಲ್ಲಿ ಸಂಚಾರ ಮುಕ್ತಾಯವಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಬೆಂಗಳೂರು ಮತ್ತು ಮುಂಬೈ ರೈಲು ನಿಲ್ದಾಣಗಳಲ್ಲಿ ಹೆಚ್ಚಿದ ಲೇನ್ ಸಾಮರ್ಥ್ಯದೊಂದಿಗೆ ಈಗ ಹೆಚ್ಚುವರಿ ಸೂಪರ್ ಫಾಸ್ಟ್ ರೈಲುಗಳನ್ನು ಓಡಿಸಲು ಸಾಧ್ಯ ಇದೆ. ಈ ಹೊಸ ಪ್ರಯತ್ನವು ಲಕ್ಷಾಂತರ ಪ್ರಯಾಣಿಕರಿಗೆ ವೇಗವಾದ, ಹೆಚ್ಚು ಕೈಗೆಟುಕುವ ಪ್ರಯಾಣದ ಆಯ್ಕೆಯನ್ನು ಒದಗಿಸುವ ಮೂಲಕ ಅವರಿಗೆ ಪ್ರಯೋಜನವನ್ನು ಕೂಡ ನೀಡುತ್ತೆ. ಹೊಸ ಸೂಪರ್ ಫಾಸ್ಟ್ ರೈಲಿನ ಕಾರ್ಯಾಚರಣೆಯ ಕುರಿತು 1-2 ವಾರಗಳಲ್ಲಿ ಘೋಷಣೆ ಮಾಡಲಾಗುತ್ತೆ ಅಂತ ಸಂಸದರು ತಿಳಿಸಿದ್ದು, ವ್ಯಾಪಾರ ಕಾರ್ಯಕರ್ತ ಸಜ್ಜನ್ ರಾಜ್ ಮೆಹ್ತಾ ಈ ಘೋಷಣೆಯನ್ನು ಸ್ವಾಗತಿಸಿದ್ದು, ಇದು ತುಂಬಾ ಅಗತ್ಯ ಇರತಕ್ಕಂಥ ಕ್ರಮ ಅಂತ ಹೇಳಿಕೊಂಡಿದ್ದಾರೆ. 2 ರಾಜಧಾನಿ ನಗರಗಳನ್ನು ಬಲಿಷ್ಠ ರೈಲು ಜಾಲದೊಂದಿಗೆ ಸಂಪರ್ಕಿಸುವುದು ಅತ್ಯಗತ್ಯವಾಗಿತ್ತು. ಪ್ರಸ್ತುತ ಈಗಿರುವ ರೈಲುಗಳು ಬೆಂಗಳೂರು ಟು ಮುಂಬೈ ಹೋಗಲು 24ರಿಂದ 26 ಗಂಟೆಗಳನ್ನು ತೆಗೆದುಕೊಳ್ತದೆ. ಇದು ಅನಾನುಕೂಲಕರವಾಗಿರುತ್ತೆ. ಪ್ರಯಾಣದ ಸಮಯವನ್ನು 14ರಿಂದ 15 ಗಂಟೆಗಳಿಗೆ ಇಳಿಸೋದ್ರಿಂದ ಸಂಪರ್ಕ ಕೂಡ ಸುಧಾರಿಸುತ್ತೆ, ಪ್ರವಾಸೋದ್ಯಮ ಹೆಚ್ಚಿಸಿ ವ್ಯಾಪಾರವನ್ನು ಬೆಂಬಲಿಸುತ್ತೆ ಅಂತ ಹೇಳಲಾಗ್ತಿದೆ. ಸೊ ಹೊಸ ರೈಲನ್ನು ಪರಿಚಯಿಸುವ ಬಗ್ಗೆ ರೈಲ್ವೆ ಮಂಡಳಿಯಿಂದ ಇನ್ನೂ ಕೂಡ ಯಾವುದೇ ಅಧಿಕೃತ ಮಾಹಿತಿ ಅಥವಾ ಸಂವಹನ ಬಂದಿಲ್ಲ. ಹೀಗಾಗಿ ಇದರ ನಂತರ ಇನ್ನೊಂದಷ್ಟು ಡೀಟೇಲ್ಸ್ ಈ ಸೂಪರ್ ಫಾಸ್ಟ್ ರೈಲಿನ ಬಗ್ಗೆ ತಿಳಿಯುತ್ತೆ. ಇನ್ನು ಅಂತಿಮವಾಗಿ ಬಿಜೆಪಿ ಸರ್ಕಾರ ರಾಷ್ಟ್ರಕ್ಕೆ ಅನೇಕ ಪ್ರಮುಖ ಭರವಸೆಗಳನ್ನು ನೀಡಿರುವಂತೆ ನಮ್ಮ ಅತ್ಯಂತ ಕ್ರಿಯಾತ್ಮಕ ಮತ್ತು ಪಾಂಡಿತ್ಯಪೂರ್ವ ರೈಲ್ವೆ ಸಚಿವರಾದಂತಹ ಅಶ್ವಿನಿ ವೈಷ್ಣವ್ ಜಿ ಅವರು ಬೆಂಗಳೂರು ಮತ್ತು ಮುಂಬೈ ರೈಲು ನಿಲ್ದಾಣಗಳಲ್ಲಿ ಲೇನ್ ಸಾಮರ್ಥ್ಯವನ್ನು ಹೆಚ್ಚಿಸುವ ಮೂಲಕ ಹೆಚ್ಚು ಸೂಪರ್ ಫಾಸ್ಟ್ ರೈಲುಗಳ ಬೇಡಿಕೆನ ಸಾಧ್ಯವಾಗಿಸಿದ್ದಾರೆ. ಜೊತೆಗೆ ನಮ್ಮದೇ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರ ಎಲ್ಲ ಬೆಂಬಲಕ್ಕಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅಂತ ಸಂಸದ ತೇಜಸ್ವಿ ಸೂರ್ಯ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಹೊಸ ಸೇವೆಯಿಂದ ಮುಂಬರುವ ದಿನಗಳಲ್ಲಿ 2 ನಗರಗಳ ನಡುವಿನ ರೈಲು ಪ್ರಯಾಣ ಹೆಚ್ಚಾಗಲಿದ್ದು ಲಕ್ಷಾಂತರ ಜನರಿಗೆ ಪ್ರಯೋಜನವಾಗಲಿದೆ. ಇದನ್ನು ಸಾಧ್ಯವಾಗಿಸಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಶ್ವಿನಿ ಅವರಿಗೆ ಧನ್ಯವಾದಗಳು ಅಂತ ಸಂಸದ ತೇಜಸ್ವಿ ಸೂರ್ಯ ತಮ್ಮ ಎಕ್ಸ್ನಲ್ಲಿ ಬರೆದುಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ ದೀರ್ಘ ಪ್ರಯಾಣದ ಸಮಯಕ್ಕೆ ವಿಭಾಗದ ವೇಗ ಮಿತಿಗಳು, ಶಾಶ್ವತ ವೇಗ ನಿರ್ಬಂಧಗಳು, ನಿಲುಗಡೆಗಳ ಸಂಖ್ಯೆ ಮತ್ತು ಕಾರ್ಯಾಚರಣೆಯ ಅಂಶಗಳು ಸೇರಿದಂತೆ ಹಲವಾರು ವಿಚಾರಗಳು ಇಲ್ಲಿ ಮುನ್ನೆಲೆಗೆ ಬರುತ್ತೆ. ಹೀಗಾಗಿ ಹೊಸ ಸೂಪರ್ ಫಾಸ್ಟ್ ರೈಲಿನ ಕಾರ್ಯಾಚರಣೆಯ ಕುರಿತು 1-2 ವಾರಗಳಲ್ಲಿ ಘೋಷಣೆ ಮಾಡಲಾಗುವುದು ಅಂತ ಸಂಸದರು ತಿಳಿಸಿದ್ದು, ಈ ಒಂದು ವಿಚಾರದ ಬಗ್ಗೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ನಿರೀಕ್ಷೆ ಇದ್ದು ಏನಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.